ಇನ್ನುಳಿದ ಪ್ರಮುಖ 6 ರಾಶಿ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಗುರುಜಿ. ತುಲಾ ರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ಬಹಳ ಚೆನ್ನಾಗಿದೆ. ದಶಮದಲ್ಲಿ ಚಂದ್ರನಿದ್ದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಉದ್ಯೋಗ ಪ್ರಾಪ್ತಿಯಾಗುತ್ತೆ, ಅಥವಾ ನೀವು ಮಾಡಿದಂತಹ ವ್ಯಾಸಂಗದಲ್ಲಿ ನಿಮಗೆ ಒಳ್ಳೆಯ ಪರ್ಸೆಂಟೇಜ್ ಬರುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳಿಗೆ ಉಂಟಾಗುತ್ತೆ. ಭೂಮಿ ಖರೀದಿ, ಮನೆ ಖರೀದಿ ಇತ್ಯಾದಿಗಳು ಉಂಟಾಗುತ್ತೆ. ಆದರೆ ಗೃಹಸ್ಥಾಶ್ರಮದಲ್ಲಿ ಸಪ್ತಮದ ಕುಜನಿಂದ ಸ್ವಲ್ಪ ಕಿರಿಕಿರಿಗಳು ಎದುರಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಋಣಬಾಧೆಗಳು ಕಾಣಿಸುವಂತಹ ಸಾಧ್ಯತೆ ಇದೆ. ಅಥವಾ ನಿಮ್ಮೊಂದಿಗೆ ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರ ಯಾರಿಂದ ಮಾಡಿರ್ತೀರೋ ಅವರೊಂದಿಗೆ ನೇರವಾಗಿ ಸಂಪರ್ಕ ಸ್ನೇಹವನ್ನು ಚೆನ್ನಾಗಿ ಇಟ್ಟುಕೊಂಡರೆ ಒಳ್ಳೆಯದು. ಕಲಹ ಯೋಗಾದಿಗಳುಂಟಾಗುವ ಲಕ್ಷಣಗಳಿದೆ. ವ್ಯಾಪಾರಿಗಳಿಗೆ ಈ ದಿನ ಆದಾಯದಲ್ಲಿ ಕೊರತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ಒಳ್ಳೆಯ ಪ್ರಶಂಸೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಇನ್ನು ಚಲನಚಿತ್ರ ರಂಗದಲ್ಲಿ ಕೆಲಸ ಮಾಡುವವರಿಗೆ, ನಟ ನಟಿಯರಿಗೆ ನಿಮ್ಮ ಇವತ್ತಿನ ಸಾಧನೆ ಪ್ರಶಂಸೆ ಮತ್ತು ಒಳ್ಳೆಯ ಹೆಸರನ್ನು ತಂದುಕೊಡುವಂತಹ ಯೋಗಾದಿಗಳಿದೆ. ನಿಧಾನಗತಿಯಾಗುವುದರಿಂದ ಅಥವಾ ಆಲಸ್ಯದಿಂದ ಈ ಅದೃಷ್ಟವು ನಿಮಗೆ ದೂರವಾಗದ ಹಾಗೆ ನಿಮ್ಮ ಸ್ವಯಂಕೃತ ಪ್ರಯತ್ನದಲ್ಲಿ ತಾವು ಎಚ್ಚರಿಕೆಯನ್ನು ವಹಿಸಿದರೆ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಯೋಗ ಉಂಟಾಗುತ್ತೆ. ವೃಶ್ಚಿಕ ರಾಶಿ. ಸ್ವಲ್ಪ ತಂದೆ ತಾಯಿಯ ಆರೋಗ್ಯದ ವಿಷಯದಲ್ಲಿ ಧನ ನಷ್ಟ, ಬರುವಂತಹ ಅದೃಷ್ಟಗಳು ಎದುರಿಗಿದ್ದರೋದು ನಿಧಾನಗತಿ ಕಾಣುವಿಕೆ, ಪ್ರಯಾಣದಲ್ಲಿ ಜಾಗ್ರತೆ, ವಾಹನ ಚಾಲನೆ ಮಾಡುವವರಿಗೆ ಅಜಾಗರೂಕತೆಯಿಂದ ಅಸಮಾಧಾನ, ಸಾಲ ಭಯಾದಿಗಳು ಕಾಣುವಂತಹ ಸಾಧ್ಯತೆ, ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆ ಮಾಡುವಂತಹ, ವಿವಾಹದ ಬಗ್ಗೆ ನಿರ್ಣಯವನ್ನು ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆಗಳು ಈ ದಿನ ಶುಭ ಅಧಿಕವಾಗಿ ಅಲ್ಪ ಮಿಶ್ರ ಫಲ ಕಾಣುವಂತಹ ಸಾಧ್ಯತೆ ಇದೆ. ತಾವು ಈ ದಿನ ಮಾಡಬೇಕಾದ ದೇವರ ಪ್ರಾರ್ಥನೆ, ಮುಖ್ಯಪ್ರಾಣ ದೇವರಿಗೆ ವೀಳ್ಯದೆಲೆಯ ಮಾಲೆಯನ್ನು ಅರ್ಪಣೆ ಮಾಡಿ ಆಂಜನೇಯ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗುತ್ತೆ. ಇನ್ನು ದುರ್ಗಾದೇವಿಯ ಆರಾಧನೆಯು ಒಳ್ಳೆಯ ಫಲವನ್ನು ಅನುಗ್ರಹಿಸುವ ಸಾಧ್ಯತೆ ಇದೆ. ಧನುರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ಸ್ವಲ್ಪ ಯಾವುದೇ ಒಂದು ಅನಿರೀಕ್ಷಿತ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮಗೆ ನಷ್ಟಕ್ಕೆ ಕಾರಣವಾಗುವ ಎಲ್ಲ ಲಕ್ಷಣಗಳಿದೆ. ಅಥವಾ ಉದ್ಯೋಗದ ನಿಮಿತ್ತವೋ ಪತಿ ಪತ್ನಿಯರು ದೂರ ದೂರ ಸ್ಥಳದಲ್ಲಿರುವಂತಹ ಲಕ್ಷಣವೂ ಈ ದಿನ ಕಾಣಿಸುತ್ತೆ. ಮನೆಯಲ್ಲಿ ಮಾತಾಪಿತೃಗಳೊಂದಿಗೆ ಕಾರಣವಿಲ್ಲದೆ ಚಿಕ್ಕ ಮನಸ್ತಾಪಾದಿಗಳು ಎದುರಾಗುವಂತಹ ಲಕ್ಷಣವೂ ಇದೆ. ಸಮಾಧಾನವೇ ಪ್ರಧಾನ. ಉದ್ಯೋಗದ ಸ್ಥಳದಲ್ಲಿ ಅಧಿಕ ಶ್ರಮ, ಅಲ್ಪ ಲಾಭ ಉಂಟಾಗುವ ಸಾಧ್ಯತೆಗಳಿದೆ. ಅನಿರೀಕ್ಷಿತವಾಗಿ ಯಾವುದಾದ್ರೂ ಅಮೂಲ್ಯ ವಸ್ತುಗಳು ಮನೆಯಲ್ಲಿ ಹಾಳಾಗುವಿಕೆ, ನಿತ್ಯ ಬಳಕೆಗೆ ಬೇಕಾಗುವ ವಸ್ತುಗಳು ಹಾಳಾಗುವಿಕೆ, ಧನ ನಷ್ಟವಾಗುವಿಕೆ, ಇದರಿಂದ ಸ್ವಲ್ಪ ಖಿನ್ನತೆಯ ಯೋಗ ಧನುರಾಶಿಯವರಿಗಿದೆ. ತಾವು ಸಮಾಧಾನವಾಗಿ ಕಾಲೈ ತಸ್ಮೈ ನಮಃ, ಕಾಲ ಹೇಗಿರುತ್ತೋ ಹಾಗೆ ನಾವಿರಬೇಕು, ಈ ಭಾವನೆಯೇ ಪರಿಹಾರ. ಮಕರ ರಾಶಿ. ಬಹಳ ಒಳ್ಳೆಯ ದಿನ. 7ನೇ ಭಾವದಲ್ಲಿ ಚಂದ್ರನು ಸಂಚರಿಸುವ ಸಂದರ್ಭದಲ್ಲಿ ಸುಖಭೋಗಾದಿಗಳು ಪ್ರಾಪ್ತಿಯಾಗುವಂತಹ ದಿನ, ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ದಿನ, ಬಹಳ ದಿನದಲ್ಲಿ ಕಾಣದೇ ಇರುವ ಆಪ್ತ ಮಿತ್ರನನ್ನು ಸಂದರ್ಶನ ಮಾಡುವಂತಹ ದಿನ, ಹೊಸ ಹೊಸ ಕಾರ್ಯನಿಯೋಜನೆಯ ಬಗ್ಗೆ ಚಿಂತನ ಮಂಥನವನ್ನು ಮಾಡುವಂತಹ ದಿನ, ನಿಮ್ಮ ಕಾರ್ಯಕ್ಷೇತ್ರ, ಉದ್ಯೋಗ ಸ್ಥಳ ಅಥವಾ ವಾಸಾಲಯದ ಕೆಲವು ಅಭಿವೃದ್ಧಿಯನ್ನು ಅಥವಾ ಅದರ ಶ್ರೇಷ್ಠವಾದ ಕರ್ತವ್ಯವನ್ನು ಮಾಡುವಂತಹ ಒಳ್ಳೆಯ ಸಮಯ ಈ ದಿನ ನಿಮ್ಮ ಪಾಲಿಗಿದೆ. ಆದರೆ ನಿಮಗೆ ಸೇವಕರಿಂದ ಕಿರಿಕಿರಿಗಳು ಎದುರಾಗುವ ಲಕ್ಷಣವಿರುವುದರಿಂದ ಎಲ್ಲ ವಿಷಯವನ್ನು ಪೂರ್ವಭಾವಿಯಾಗಿ ತೀರ್ಮಾನ ಮಾಡಿ ನಂತರ ಕರ್ತವ್ಯವನ್ನು ನೀವು ಮಾಡಿದರೆ ಈ ದಿನ ನಿಮ್ಮ ಪಾಲಿಗೆ ಶುಭ. ಕುಂಭರಾಶಿ. ಸಾಲದಿಂದ ಮುಕ್ತಿ, ಮಕ್ಕಳಿಂದ ಸಂತೋಷ, ಆರ್ಥಿಕ ಸ್ಥಿತಿಯ ಪ್ರಗತಿ. ಈ ದಿನ ಕುಂಭರಾಶಿಯವರಿಗೆ ನೀವು ನಿರೀಕ್ಷೆ ಮಾಡದೇ ಇರುವಷ್ಟು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುವ ಎಲ್ಲ ಯೋಗಗಳಿದೆ. ಆದರೆ ವೃದ್ಧಾಪ್ಯದವರಿಗೆ ಆರೋಗ್ಯದ ಭಯ, ನರ ಸಂಬಂಧಪಟ್ಟ ಅಸಮಾಧಾನಗಳು ಕಾಣಿಸುವ ಸಾಧ್ಯತೆ, ಸ್ವಲ್ಪ ಕಣ್ಣಿನ ಸಮಸ್ಯೆಗಳು ಮಧ್ಯಮ ವಯಸ್ಸಿನ ದಾಟಿದವರಿಗೆ ಕಾಣ್ತಾ ಇರುವಂತಹ ಲಕ್ಷಣ. ವ್ಯಾಪಾರಿಗಳಿಗೆ ಈ ದಿನ ಅಷ್ಟೇನು ನಷ್ಟಪ್ರದವಲ್ಲ. ರೈತರಿಗೆ ಅಭಿಷ್ಟ ಫಲ,
ಹಾಗೆಯೇ ವಿಶೇಷವಾಗಿ ರಕ್ಷಣಾ ಇಲಾಖೆಯಲ್ಲಿ ಸರ್ಕಾರದ ಮೂಲದಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳಿಂದ ನಿಮ್ಮ ಕರ್ತವ್ಯಕ್ಕೆ ಪ್ರಶಂಸೆ ಒದಗುವಂತಹ ದಿನ. ಈ ದಿನ ಬಹುತೇಕವಾಗಿ ಕುಂಭರಾಶಿಯವರಿಗೆ ಚೆನ್ನಾಗಿರುವಂತಹ ಸಮಯ. ಪ್ರಯತ್ನ ಮಾಡಿ, ಸಾಧನೆ ಮಾಡಿ, ಸಮಯಕ್ಕೆ ಮಹತ್ವ ಕೊಡಿ. ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಮೀನರಾಶಿ, ನಿಮ್ಮ ರಾಶಿಗೆ ಮಕ್ಕಳ ಬಗ್ಗೆ ಚಿಂತೆ, ಆರೋಗ್ಯದ ಬಗ್ಗೆ ಚಿಂತೆ, ಸಾಲದ ಬಗ್ಗೆ ಚಿಂತೆ, ಸ್ಥಳ ಬದಲಾವಣೆ ಮಾಡುವ ಚಿಂತೆ, ನೀವು ಮಾಡುವ ಕೆಲಸದ ವಿಷಯದಲ್ಲಿ ಚಿಂತೆ, ಮನೆಯಲ್ಲಿ ದಾಂಪತ್ಯದಲ್ಲಿ ಚಿಂತೆ, ಹಾಗೆ ಎಲ್ಲದರಲ್ಲೂ ನೀವು ಮಾನಸಿಕವಾಗಿ ಇವತ್ತು ಖಿನ್ನತೆಯ ಅನುಭವವನ್ನು ಪಡೆಯುವ ಸಾಧ್ಯತೆ ಇದೆ. ಚಿಂತೆಯನ್ನು ಬಿಡುವುದೇ ಈ ದಿನ ಪರಿಹಾರ. ವ್ಯಾಪಾರಿಗಳಿಗೆ ಈ ದಿನ ಆದಾಯ ತನ್ನಿಂತಾನಾಗಿರುತ್ತೆ. ಸ್ವಯಂಕೃತ ಉದ್ಯೋಗ ಮಾಡುವವರಿಗೆ ತಮ್ಮ ಅಭಿವೃದ್ಧಿ ಅಭಿಷ್ಟ ಫಲಗಳನ್ನು ಪಡೆಯುವ ಯೋಗಗಳುಂಟಾಗುತ್ತೆ. ಇನ್ನು ವಿಶೇಷವಾಗಿ ಯಾವುದಾದ್ರೂ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿಗೆ ಈ ದಿನ ಮಾಡುವ ಕೆಲಸದಲ್ಲಿ ನಿಮ್ಮ ಸೇವಕರಿಂದ ನಿಮಗೆ ಕೆಲವು ನಷ್ಟಗಳು ಬರುವುದರಿಂದ ಚಿಂತೆಯನ್ನು ದೂರ ಮಾಡಿ ಈ ದಿನ ನಾಗದೇವರ ಸೇವೆ ಮಾಡಿ, ಹಾಗೆ ಶನಿದೇವರ ಪ್ರಾರ್ಥನೆಗೆ ಮಹತ್ವವನ್ನು ಕೊಡಿ. ತಮ್ಮ ಇಷ್ಟಾರ್ಥ ಸಿದ್ಧಿ.